ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದ ವಿದ್ಯಾರ್ಥಿಗಳ ತೃತೀಯ ಭಾಷಾ ಕಲಿಕೆಯ ಹಕ್ಕನ್ನು ಶಾಲಾ ಶಿಕ್ಷಣ ಇಲಾಖೆ ಕಸಿದುಕೊಂಡಿದ್ದನ್ನು ವಿಧಾನ ಪರಿಷತ್ ಸದಸ್ಯ ಶಶಿಂದ್ರ ಮೋರ್ಶಿ ಉಗ್ರವಾಗಿ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ನಿಗದಿಪಡಿಸಿದ 625 ಅಂಕಗಳಲ್ಲಿ ತೃತೀಯ ಭಾಷೆಗಳಾದ ಹಿಂದಿ, ಮರಾಠಿ, ತೆಲುಗು, ಉರ್ದು, ಸಂಸ್ಕೃತ ಹಾಗೂ ಮುಖ್ಯವಾಗಿ ಕನ್ನಡ ಭಾಷೆಗಳ ವಿಷಯಗಳನ್ನು ರದ್ದುಪಡಿಸಿ ಕೇವಲ 525 ಅಂಕಗಳಿಗೆ ಸೀಮಿತಗೊಳಿಸುತ್ತಿರುವುದು ಅತ್ಯಂತ ವಿಷಾದನೀಯವಾಗಿದೆ ಎಂದರು. ಮೂರನೇ ಭಾಷೆ ಅಂದರೆ ಕೇವಲ ಹಿಂದಿ ಅಲ್ಲ, ಅದು ಕನ್ನಡ, ಮರಾಠಿ, ಸಂಸ್ಕೃತಿ, ಉರ್ದು, ತೆಲುಗು, ತಮಿಳು ಸೇರಿದಂತೆ ಅನೇಕ ಭಾಷೆಗಳ ಸಮೂಹ. ಯಾರ ಒತ್ತಡಕ್ಕೆ ಮಣಿದು ಸರ್ಕಾರ ಏಕಾಏಕಿ ಈ ನಿರ್ಧಾರ ಕೈಗೊಂಡಿತ್ತು ತಿಳಿಯದು. ತಮಿಳುನಾಡಿನ ಮಾದರಿಯಂತೆ ಸರ್ಕಾರ ನಿರ್ಧಾರ ಕೈಗೊಂಡಿರಬಹುದು. ಈ ರೀತಿ ನಿರ್ಧಾರ ಶಿಕ್ಷಣಕ್ಕೆ ದೊಡ್ಡ ಹೊಡೆತ ನೀಡುತ್ತದೆ. ಇಂತಹ ನೀತಿಯನ್ನ ಸರ್ಕಾರ ತಕ್ಷಣ ಸರಿಪಡಿಸಬೇಕು ಅಥವಾ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಮರಾಠಿ ಮೀಡಿಯಂ ಶಾಲೆ ಇದೆ. ಇವತ್ತು ಇಂಗ್ಲಿಷ್ನ ಒಂದು ಪ್ರೀತಿಯಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲರೂ ಇಂಗ್ಲಿಷ್ ತೆಗೆದುಕೊಳ್ತಾರೆ. ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಯಾವುದು? ಕನ್ನಡನೇ. ಇವರೆಲ್ಲರೂ ಕನ್ನಡನೇ ತೆಗೆದುಕೊಳ್ತಾರೆ. ಉರ್ದು ಮೀಡಿಯಂ ಇದ್ದಾರೆ. ನಾವು ನಿಜಾಮ್ ಸ್ಟೇಟಿಗೆ ಬಂದಿದೆ, ಹೀಗಾಗಿ ಅನೇಕ ಉರ್ದು ಭಾಷೆನೂ ಕೂಡ ನಮ್ಮ ಸರ್ಕಾರಿ ಮಾಡಿಕೊಟ್ಟಿದೆ. ಸಾಕಷ್ಟು ಉರ್ದು ಶಾಲೆಗಳಿದ್ದಾವೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಳ್ತಾರೆ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ದಾರೆ. ಸೊ ಬರೀ ಒಂದಲ್ಲ, ಉರ್ದು, ಮರಾಠಿ, ಸಂಸ್ಕೃತ್, ತಮಿಳ್, ಕನ್ನಡನೂ ಕೂಡ ತಿಳಿತ್ರಿ. ಕನ್ನಡ ಬಗ್ಗೆ ನಮ್ಗೆ ಅಭಿಮಾನ ಅದ. ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡವ್ರು ಬೇಕಾದಷ್ಟು ಜನ ಇದೆ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಸಡನ್ಲಿ ದ್ವಿಭಾಷಾ ಪದ್ಧತಿಯನ್ನು ತರ್ತೀವಿ ಅಂತೇಳಿ ಮೂರು ಭಾಷೆ ಇದ್ದಂಥ ಒಂದು ನೀತಿ ಏನು ರಾಷ್ಟ್ರದ ಬಹುತೇಕ ಎಲ್ಲ ರಾಜ್ಯದಲ್ಲಿದ್ದಾವೆ, ಅದನ್ನು ಬಿಟ್ಟು ದಿಢೀರನೆ ನಿನ್ನೆ ಮಾನ್ಯ ಮಧು ಬಂಗಾರಪ್ಪನವರು ನಾವು ಮೂರನೇ ಭಾಷೆ ಯಾವುದೇ ಆಗಿರಲಿ ಅದನ್ನು ನಾವು ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. 625 ಮಾರ್ಕ್ಸ್ ಇದ್ದಂಥ ಏನು ನಮ್ಮ ಸಬ್ಜೆಕ್ಟ್ಸ್ ಇದ್ದಾವೆ ಅಥವಾ ಎಲ್ಲ ಸೇರಿ 6 ಭಾಷೆ ಅಂದರೆ ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಸ್ಟಡೀಸ್ ಆದಮೇಲೆ 3 ಲ್ಯಾಂಗ್ವೇಜ್ ಎಲ್ಲ ಸೇರಿ ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಸೇರಿ 625 ಮಾರ್ಕ್ಸ್ ಇದ್ದಾವೆ. ಆ 625 ಮಾರ್ಕ್ಸ್ ಇದ್ದಿದ್ದು ಸಡನ್ಲಿ ಏನು ಹೇಳ್ತಾರೆ ನಿನ್ನ ಪತ್ರಿಕಾಗೋಷ್ಠಿಯಲ್ಲಿ 525 ಕಳಿಸ್ತೀವಿ. ಸರ್ ಭಾಳ ಒಂದು ಸ್ವಲ್ಪ ಯಾಕೋ ನಮ್ಗೆ ಬೇಜಾರಾಗುತ್ತೆ. ವೈ ದಿಸ್ ಸಡನ್ ಡಿಸಿಷನ್? ಮೊನ್ನೆ ತಾನೇ ಸದನ ನಡೆದಿತ್ತು. ಈ ಮುಖ್ಯವಾದಂಥ ನಿರ್ಣಯ ನೀವು ಸದನದಾಗೆ ಈ ಒಂದು ಇದ್ರ ಬಗ್ಗೆ ನೀವು ಚರ್ಚೆಗರೆ ಹಾಕೊಂಡಿದ್ರೆ ಅಥವಾ ಯಾವುದೇ ರೀತಿಯಿಂದ ತಂದು ಚರ್ಚೆ ಮಾಡಿದರೆ ಬಹುಶಃ ಈ ನಾವೇನು ಜನಪ್ರತಿನಿಧಿಗಳಿದ್ದೀವಿ, ಬರೀ ಶಿಕ್ಷಕರು ಪದವೀಧರರಲ್ಲ, ಇಡೀ ರಾಜ್ಯದ ಎಲ್ಲ ಜನರು, ವಿಶೇಷವಾಗಿ ಬಾರ್ಡರ್ ಏರಿಯಾನಲ್ಲಿದ್ದಂಥ ಶಾಸಕರು, MLAಗಳು, MLCಗಳು ಅವರು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಹೇಳ್ತಿದ್ರು. ಅನೇಕ ವಿಚಾರದಲ್ಲಿ ಮಧು ಬಂಗಾರಪ್ಪರು ವಿಶೇಷವಾಗಿ ಶಾಲೆಗೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರಿಗೆ ಕರೆದು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ವಿ ಆರ್ ಹ್ಯಾಪಿ. ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ನಾವು ಬಗೆಹರಿಸಿದ್ವಿ. ಬಟ್ ಈ ವಿಷಯ ತಂದೇ ಇಲ್ಲ. ಸಡನ್ಲಿ ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಯಾವಾಗ ಆಲ್ರೆಡಿ ನೋಟಿಫಿಕೇಶನ್ ಆಗಿ SSLC ಎಕ್ಸಾಮ್ ಕೆಲವು ಸಬ್ಜೆಕ್ಟ್ ಮುಗಿದು ಹೋಗಿದ್ದಾವೆ. ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇನ್ನೂ ಬಹುಶಃ ಸೆಕೆಂಡಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ. ಇದು ನಾವು ಪರೀಕ್ಷೆನೂ ಮಾಡ್ತೀವಿ, ಆದರೆ ಅದು ಯಾವುದೂ ಲೆಕ್ಕಕ್ಕಿಲ್ಲ, ಅದಕ್ಕೆ ಗ್ರೇಡ್ ಕೊಡ್ತೀವಿ. ಅಂದರೆ ಆ ಥರ್ಡ್ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ತಾವು ಪೂರ್ತಿ ತೆಗೆದುಬಿಟ್ಟಿದ್ರು.
ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.